ಕೆರೆ ಕಟ್ಟೆಗಳು ತುಂಬಲಿಕ್ಕೂ ಮೊದಲೇ ತಕ್ಷಣವೇ ಎಲ್ಲ ಕೆರೆಗಳನ್ನು ಹೂಳೆತ್ತಿಸಿ ಅದನ್ನು ರೈತರ ಜಮೀನುಗಳಿಗೆ ಅದನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡೋದರಿಂದ ಜಮೀನಿನ ಫಲವತ್ತತೆ ಕೂಡ ಇರ್ತದೆ ಮತ್ತು ಕೆರೆಗಳ ನೀರು ತುಂಬುವುದರಿಂದ ಏನು ಅಂತರ್ಜಲ ವೃದ್ಧಿ ಆಗ್ತದೆ ಬಾವಿಗಳಲ್ಲಿ. ಈ ದಿಕ್ಕಿನಲ್ಲಿ ಸರ್ಕಾರ ಸಮರೋಪಾದಿಯಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಏನು ಮೊನ್ನೆ ಮಳೆ ಬಿದ್ದಾಗ ಸಾವಿರಾರು ಎಕರೆ ಬೆಳೆ ನಷ್ಟ ಆಗಿದೆ ಮತ್ತು ತುಂಬ ಹಾನಿಯಾಗಿದೆ ಮಿಂಚು ಮತ್ತು ಗುಡುಗಿನಿಂದ. ಅದರಿಂದ ತಕ್ಷಣ ಏನು 20 ಪರಿಹಾರ ಕೊಡ್ತಕ್ಕಂಥ ನಿರ್ವಹಣೆ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳು ಅಧ್ಯಕ್ಷಿದ್ದಾರೆ. ಆ ಏನು ಬೆಳೆ ನಷ್ಟ ಆಗಿದೆ ಅಂಥ ರೈತರಿಗೆ ಬಾಳೆ ಬೆಳೆಗಾರರಿಗೆ ಸಂಪೂರ್ಣ ನಷ್ಟವನ್ನು ತುಂಬಿಕೊಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನು ಕೊಟ್ಟು ಬೆಳೆ ವಿಮೆಯನ್ನು ಎಲ್ಲ ಬ್ಯಾಂಕ್ಗಳು ಸಾಲ ತಗೊಂಡಂಥ ರೈತರಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿ ಆ ಬೆಳೆ ವಿಮೆಗೆ ಇಂಥ ಸಂದರ್ಭದಲ್ಲಿ ಸಾಲವನ್ನು ತುಂಬಿಕೊಡುವಂಥ ಯೋಜನೆಯನ್ನು ಮಾಡಿದ್ರೆ ರೈತರಿಗೂ ಕೂಡ ಅಪಾಯ ಆಗ್ತಕ್ಕಂಥದ್ದು ತಪ್ತದೆ, ಸರ್ಕಾರಕ್ಕೂ ಬಾಡನ ಆಗ್ತಕ್ಕಂಥದ್ದು ತಪ್ತದೆ. ಈ ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇಲ್ಲ ಸರ್, ಚುನಾವಣೆ ಅಂತೇಳಿ ರೈತರ ಬಗ್ಗೆ ಎಲ್ಲರೂ ಕೂಡ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಇವತ್ತು ಕೂಡ ಎಲ್ಲ ಅಧಿಕಾರಿಗಳು ಯಾವುದೇ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ ಜನಗಳಿಗೆ. ಚುನಾವಣೆ ಏನು ಇದು ಎಲೆಕ್ಷನ್ ಇದೆ, ನೀತಿ ಸಮಿತಿ ಇದೆ ಅಂತೇಳಿ ತುಂಬ ಸಮಸ್ಯೆ ಆಗ್ತಾಯಿದೆ. ಸರ್ಕಾರ ಅಥವಾ ಚುನಾವಣೆ ಆಯೋಗದವರು ಚುನಾವಣೆ ಮುಗಿದಿರೋದ್ರಿಂದ ರೈತರ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು. ತಕ್ಷಣ ರಿಲ್ಯಾಕ್ಸೇಷನ್ ಮಾಡಬೇಕು. ಯಾಕೆಂದರೆ ನೀವೆಲ್ಲ ಅನ್ನ ತಿಂತೀರಿ, ರೈತರು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಗೆ ಅನ್ನ ಸಿಗೋದಿಲ್ಲ. ಆದ್ದರಿಂದ ಚುನಾವಣೆ ಆವಾಗ ತಕ್ಷಣ ಕ್ರಮ ಕೈಗೊಂಡು ರಿಲ್ಯಾಕ್ಸೇಷನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನೋಡಿ, ಇವತ್ತು ಸಭೆ ಮಾಡಲಿಕ್ಕೆ ಬಂದರೆ ಇಲ್ಲಿ ಚುನಾವಣೆ ನೀತಿ ಸಮಿತಿ ಅಂತ ಈ ಗೆಸ್ಟ್ ಹೌಸಲ್ಲೂ ಬಿಡೋಲ್ಲ, ಅದಕ್ಕೆ ರಸ್ತೆಯಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾಯಿದ್ದೀವಿ. ಈ ರೀತಿ ಚುನಾವಣೆ ನೀತಿ ಸಮಿತಿ ಅನ್ಕೊಂಡು ನಮ್ಮ ರೈತರನ್ನ ಕಟ್ಟಾಕುವಂಥ ಕೆಲಸ ಮಾಡಬೇಡಿ. ರೈತರಿಗೆ ತೊಂದರೆ ಆಗ್ತದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ನೀತಿ ಸಮಿತಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.